ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ದೂರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಸಕಲ ಭಗವದ್ಭಕ್ತರಿಗೂ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ, ಇದು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ರಾಘವೇಂದ್ರ ಸ್ವಾಮಿಗಳವರ ಮಠ, ಮಂತ್ರಾಲಯ ಶಾಖಾ ಮಠ. ಇದು ಪ್ರತಿಷ್ಠಾಪನೆಯಾದದ್ದು 2009ನೇ ಇಸವಿಯಲ್ಲಿ. ಅಲ್ಲಿಂದ ಇಲ್ಲಿಯ ತನಕನೂ ಬಹಳ ವೈಭವದಿಂದ ರಾಘವೇಂದ್ರ ಸ್ವಾಮಿಗಳವರ ಆರಾಧನೆ, ಮಧ್ವನವಮಿ, ಕೃಷ್ಣ ಜನ್ಮಾಷ್ಟಮಿ, ಹೀಗೆ ಹರಿದಾಸರ ಆರಾಧನೆಗಳನ್ನು ಮಾಡುತ್ತಾ ಬಂದಿದ್ದೇವೆ. ಇದೇ ಶ್ರಾವಣ ಬಹುಳ ಪ್ರತಿಪದ ದ್ವಿತೀಯ ತೃತೀಯ, ಅಂದರೆ ಇದೇ ತಿಂಗಳು 29, 30 ಹಾಗೂ 31ನೇ ಶನಿವಾರ, ಭಾನುವಾರ ಮತ್ತು ಸೋಮವಾರದಂದು ರಾಘವೇಂದ್ರ ಸ್ವಾಮಿಗಳವರ 355ನೇ ಆರಾಧನೆ ನಡೀತಾ ಇದೆ. ಆಸ್ತಿಕ ಮಹಾಶಯರೇ, ನಾಗಮಂಗಲ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಆಸ್ತಿಕ ಮಹಾಜನರಲ್ಲಿ ವಿಜ್ಞಾಪಿಸುವುದೇನೆಂದರೆ, ಶ್ರೀ ಹರಿಯ ಸಂಕಲ್ಪದಂತೆ ಶ್ರೀ ವಾಯುದೇವರ ಸತತ ಸನ್ನಿಧಾನ ಯುಕ್ತರಾದ ಶ್ರೀ ಪ್ರಹ್ಲಾದ ಬಾಲೀಕ ವ್ಯಾಸರಾಜರಾಗಿ ಅವತರಿಸಿದ ವಿಭೂತಿ ಪುರುಷರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು. ಈ ಮಹಾನುಭಾವರು ತಮ್ಮನ್ನು ಆಶ್ರಯಿಸಿ ಬಂದ ಎಲ್ಲ ಭಕ್ತರ ರೋಗ ರುಜಿನ ದಾರಿದ್ರ್ಯವನ್ನು ನಾಶ ಮಾಡಿ ಸಕಲ ಭಕ್ತ ಜನರ ಮನೋಭಿಷ್ಟಗಳನ್ನು ಕಾಮಧೇನು ಕಲ್ಪವೃಕ್ಷದಂತೆ ಈಡೇರಿಸುತ್ತಿದ್ದಾರೆ. ಇಂಥ ಅಗಮ್ಯ ಮಹಿಮರ 355ನೇ ಆರಾಧನಾ ದಿನ 3 ದಿನವೂ ಸತತವಾಗಿ ಅನ್ನದಾನ ನಡೆಯುತ್ತದೆ. ಸಕಲ ಭಗವದ್ ಭಕ್ತರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಗುರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ. ದಿನಾಂಕ 28/8/2026ನೇ ಶುಕ್ರವಾರದಂದು ಪೌರ್ಣಿಮೆ ದಿವಸ ಅಂದು ಶ್ರೀ ಸತ್ಯನಾರಾಯಣ ಪೂಜೆ ಬೆಳಗ್ಗೆ 10 ಗಂಟೆಗೆ ಶುರುವಾಗುತ್ತದೆ. 12 ಗಂಟೆಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಹಾಗೂ 29ನೇ ತಾರೀಕು ಶನಿವಾರ ಪೂರ್ವಾರಾಧನೆ. ಅಂದು ಬೆಳಗ್ಗೆ 5:30ಕ್ಕೆ ನಿರ್ಮಾಲ್ಯ ವಿಸರ್ಜನೆ ಹಾಗೂ ಬೆಳಗ್ಗೆ 7:30ಕ್ಕೆ ಪಂಚಾಮೃತ ಅಭಿಷೇಕ, 10:30ಕ್ಕೆ ಗುರುಗಳಿಗೆ ಅಲಂಕಾರ ಸೇವೆ ಆಗುತ್ತದೆ. ತದನಂತರ ಪಾದಪೂಜೆ, ಕನಕ ಮಹಾಪೂಜೆ, ಮಹಾಮಂಗಳಾರತಿ, ನೈವೇದ್ಯ. 30ನೇ ತಾರೀಕು ಸಹ ಹಾಗೆಯೇ ಬೆಳಗ್ಗೆ 5:30 ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆ, 7 ಗಂಟೆಗೆ ಪಂಚಾಮೃತ ಅಭಿಷೇಕ, 8 ಗಂಟೆಗೆ ಗುರುಗಳಿಗೆ ಕ್ಷೀರಾಭಿಷೇಕ, ತದನಂತರ ಪುಷ್ಪಾಲಂಕಾರ ಸೇವೆ ಹಾಗೂ ಕನಕ ಮಹಾಪೂಜೆ ನಡೆಯುತ್ತದೆ. ದಿನಾಂಕ 31ನೇ ಸೋಮವಾರ ಉತ್ತರ ಆರಾಧನೆ ಪ್ರಯುಕ್ತ ಶ್ರೀ ಆರಾಧನಾ ದಿನಗಳಲ್ಲಿ ಪ್ರತಿದಿನ ಬೆಳಗ್ಗೆ 5:30ಕ್ಕೆ ಸುಪ್ರಭಾತ, ನಿರ್ಮಾಲ್ಯ ವಿಸರ್ಜನೆ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ, 8:30ರಿಂದ 10:30ರವರೆಗೆ ಪಾದಪೂಜೆ, ಕನಕ ಮಹಾಪೂಜೆ, ಸರ್ವಸೇವಾ, 12:30ಕ್ಕೆ ಅಲಂಕಾರ ಸೇವಾ ಹಾಗೂ ಮಹಾನೈವೇದ್ಯ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ. ಇದೇ ದಿನದಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರತಿದಿನ ಸಂಜೆ 6:30ರಿಂದ ನಂಜನಗೂಡು ಶ್ರೀ ರೇಖಾ ಭಟ್ ಮತ್ತು ತಂಡದವರಿಂದ ದಾಸರ ಪದರ ಗಾಯನ. 30/8/2026ನೇ ಭಾನುವಾರ ರಾಗತರಂಗ ಶ್ರೀಮತಿ ಆರತಿ ಭಾಸ್ಕರ್ ಮತ್ತು ತಂಡದವರಿಂದ ದಾಸರ ಪದರ ಗಾಯನ. 31/8/2026ನೇ ಸೋಮವಾರ ಬೆಂಗಳೂರು ಭಾಗ್ಯಲಕ್ಷ್ಮಿ ಶ್ರೀ ಮಂಜುನಾಥ್ ಮತ್ತು ತಂಡದವರಿಂದ ದಾಸರ ಪದರ ಗಾಯನ. ಮುಂದಿನ ತಿಂಗಳು 4ನೇ ತಾರೀಕು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಮಕ್ಕಳಿಗೆ ಕೃಷ್ಣ ವೇಷ ಧಾರಣೆ ಹಾಗೂ ತೀರ್ಥ ಪ್ರಸಾದ ಏರ್ಪಡಿಸಲಾಗಿದೆ. ಸಕಲ ಭಗವದ್ ಭಕ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತನು ಮನ ಧನದಿಂದ ಗುರುರಾಜರ ಸೇವೆಯನ್ನು ಮಾಡಿ ಭಗವದ್ ಭಕ್ತರಲ್ಲಿ ವಿಜ್ಞಾಪನೆ.